ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ನಾನು ಭಾನುವಾರ ಸಂಜೆ ಅಕ್ಕಿನ ನೆನೆಸಿಟ್ಟಿದ್ದೆ. ಇದು ಸೋಮವಾರ ಸಂಜೆ ಅಕ್ಕಿನ ನೀರೆಲ್ಲ ಬಸಿದು ನೀಟಾಗಿ ಒಂದು ಬಾಕ್ಸಿಗೆ ಹಾಕಿ ಮಿಲ್ಲಿಗೆ ಕಳಿಸ್ತಾ ಇದ್ದೀನಿ. ಅವ್ರು ಬರೋದ್ರೊಳಗಡೆ 5 kg ಅಕ್ಕಿಗೆ 4.5 kg ಬೆಲ್ಲವನ್ನು ತಗೊಂಡಿದ್ದೀನಿ. ಅದನ್ನು ಕುಟ್ಟಿ ಪುಡಿ ಮಾಡಿ ಪಾತ್ರೆಗೆ ಹಾಕಿ 1 ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಪಾಕ ಸಿದ್ಧ ಆಗುತ್ತೆ. ಪಾಕ ಈ ರೀತಿ ಬರಬೇಕು. ಒಂದು ತಟ್ಟೆಗೆ ನೀರು ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ಪಾಕ ಬಿಟ್ಟರೆ ನೋಡ್ಬೋದು, ಈ ರೀತಿ ಉಂಡೆ ಬರಬೇಕು. ಆ ರೀತಿ ಉಂಡೆ ಬಂದಿರೋದು ಪಾತ್ರೆಗೆ ಹಾಕಿದ್ರೆ ಅದು ಸೌಂಡ್ ಮಾಡುತ್ತೆ. ಆವಾಗ ನಮ್ಮ ಪಾಕ ಸಿದ್ಧ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕುದೀತಾ ಇರುತ್ತೆ. ಈ ಟೈಮಲ್ಲಿ ಏಲಕ್ಕಿ ಪೌಡರು ಹಾಗೆಯೇ ಮೊದಲೇ ಹುರಿದಿಟ್ಟಿರೋವಂಥ ಎಳ್ಳನ್ನು ಸೇರಿಸಿ ಮಿಕ್ಸ್ ಮಾಡಿ ಜೊತೆಗೇ ನಾವು ಏನು ರೆಡಿ ಮಾಡಿದ್ದೀವಿ ಅಕ್ಕಿ ಪೌಡರು ಅದನ್ನು ಸೇರಿಸ್ತಾ ಹೋಗಬೇಕು. ಒಬ್ಬರು ಸೇರಿಸ್ತಾ ಇರ್ತೀವಿ, ಇನ್ನೊಬ್ಬರು ಮುದ್ದೆ ಕೋಲಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅಷ್ಟು 5 kg ಅಕ್ಕಿದೇನಿತ್ತು ಹಿಟ್ಟು ಅಷ್ಟನ್ನು ಕೂಡ ಸೇರಿಸ್ಬಿಟ್ಟೆ ನಾನು. ಚೆನ್ನಾಗಾಗಿದೆ. ಗಂಟಿಲ್ದಂಗೆ ಮಿಕ್ಸ್ ಮಾಡಿ ಬಿಡಬೇಕು. ಚೆನ್ನಾಗಿ ಹಾರಬೇಕು. ಇದು ಒಂದಿನ ಮೊದಲೇ ಪಾಕ ರೆಡಿ ಮಾಡಿದರೆ ನೆಕ್ಸ್ಟ್ ಡೇ ಹಬ್ಬದ ದಿನ ನಮಗೆ ಚೆನ್ನಾಗಿ ಪಾಕ ಸಿದ್ಧ ಆಗಿರುತ್ತೆ. ನೋಡ್ತಿರ್ಬೋದು, ಚೆನ್ನಾಗಿ ತಟ್ಟಿ ಬಿಡೋಕ್ಕಾಗೋ ಹದಕ್ಕೆ ಕಜ್ಜಾಯದ ಪಾಕ ಸಿದ್ಧ ಆಗಿದೆ. ಇವಾಗ ಇದನ್ನು ಒಂದು ಒಳ್ಳೆ ಎಣ್ಣೆ ಅಥವಾ ತುಪ್ಪದಲ್ಲಿ ಕರ್ಕೊಂಡ್ರೆ ನಮಗೆ ಬಿಸಿ ಬಿಸಿ ಕಜ್ಜಾಯ ರೆಡಿ ಆಗುತ್ತೆ. ಕಜ್ಜಾಯ ಮಾಡೋದು 3 ದಿನದ ಪ್ರೋಸೆಸ್ಸು. ಒಂದಿನ ಅಕ್ಕಿ ನೆನೆಯೋದಕ್ಕೆ ಹಾಕ್ತೀವಿ, ನೆಕ್ಸ್ಟ್ ಡೇ ಅಕ್ಕಿನ ಪೌಡ್ರ್ ಮಾಡಿಸಿ ಪಾಕ ಮಾಡ್ತೀವಿ, ಅದರ ನೆಕ್ಸ್ಟ್ ಡೇ ಈ ರೀತಿ ಬಿಸಿ ಬಿಸಿ ಕಜ್ಜಾಯ ಮಾಡ್ಕೋತೀವಿ. 3 ದಿನದ ಪ್ರೋಸೆಸ್ಸಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದ ಕಜ್ಜಾಯ ಇದು. ಸೊ ನೋಡ್ತಿರ್ಬೋದು, ಯಾವುದೇ ರೀತಿ ಟೇಸ್ಟ್ ಮಾಡಿಲ್ಲ. ಹಾಗೆಯೇ ದೇವರಿಗೆ ನೈವೇದ್ಯ ಇಟ್ಟು ಆಮೇಲೆ ತಿನ್ನುವಂಥದ್ದು. ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಬಿಸಿ ಬಿಸಿ ತುಪ್ಪದಲ್ಲಿ ಕಜ್ಜಾಯ ರೆಡಿ ಆಗ್ತಿದೆ. ಮೊದಲನೇದು ಬಿಟ್ಟಿದ್ದೀನಿ, ಅಷ್ಟೊಂದೇನು ಬ್ರೇಕ್ ಆಗ್ತಿಲ್ಲ. ಸಪೋಸ್ ಒಂದು ಬ್ರೇಕ್ ಆದ್ರೂ ಇನ್ನು ಉಳಿದಿದ್ದೆಲ್ಲ ಚೆನ್ನಾಗೇ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂತು ಅಂತ. ನಮ್ಮ ಮನೇಲಿ ಒಂದೂ ಬ್ರೇಕ್ ಆಗಲಿಲ್ಲ. ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಥ್ಯಾಂಕ್ ಯು.